ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ವೆಲ್ಕಮ್ ಟು ಕಲ್ಯಾಣಿ ಹಿಡನ್ ವೈಬ್ಸ್. ಆತ್ಮೀಯರೇ, ಇವತ್ತಿನಿಂದ ನಮ್ಮ ಅಸ್ಸಾಂ ಟೂರ್ನ ಕೆಲವು ವಿಡಿಯೋವನ್ನು ನೀವು ನೋಡಬಹುದು. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿ, ಉಮಾನಂದ ಭೈರವ, ಬಾಲಾಜಿ ಅಂದರೆ ವೆಂಕಟೇಶ್ವರ ದೇವಸ್ಥಾನ ಹಾಗೂ ಭೀಮಾಶಂಕರ ದೇವಸ್ಥಾನವನ್ನು ತೋರಿಸ್ತೀವಿ. ನಾವೀಗ ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ. ಭೀಮಾಸುರ ಎಂಬ ರಾಕ್ಷಸನನ್ನು ಕೊಂದು ಶಿವನಿಗೆ ಭೀಮಾಶಂಕರ ಎಂಬ ಹೆಸರು ಬಂತು. ಇದು ಡಾಕಿನ್ ಹಿಲ್ ನಿಯರ್ ಪಮೋಹಿ, ಗುವಾಹಟಿ ಅಂತ. ಡಾಕಿನಿ ಅಂದರೆ 12 ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಬರುತ್ತೆ. ಹಾಗಾಗಿ ಅಸ್ಸಾಂ ಜನ ಹಾಗೂ ಅಸ್ಸಾಂ ಗವರ್ಮೆಂಟ್ನವರು ಇಲ್ಲಿರುವ ಸ್ಥಳವೇ, ಈ ಶಿವಲಿಂಗವೇ ಭೀಮಾಶಂಕರ ಜ್ಯೋತಿರ್ಲಿಂಗ ಅಂತ ಕನ್ಸಿಡರ್ ಮಾಡಿದ್ದಾರೆ. ರಾಧೆ ರಾಧೆ, ಎಲ್ರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವಾಗ ನಾವು ಅಸ್ಸಾಂನ ಭೀಮಾಶಂಕರ ದೇವಸ್ಥಾನದ ಹತ್ರ ಇದ್ದೇವೆ. ಇದು ಫಾರೆಸ್ಟ್ ಏರಿಯಾ ಫುಲ್ಲು. ಇದು ಭೀಮಾಶಂಕರ ಅಂದರೆ 12 ಜ್ಯೋತಿರ್ಲಿಂಗದಲ್ಲಿ ಒಂದು. ಇದು ಅಸ್ಸಾಂನಲ್ಲಿ ಇದ್ದರೂ ಕೆಲವರು ಪುಣೆಯಲ್ಲಿ, ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಾರೆ. ಇಲ್ಲಿ ಅವರು ಅಸ್ಸಾಂನವರು ಇದೇ ನಿಜವಾದ ಭೀಮಾಶಂಕರ ಅಂತ ಹೇಳ್ತಾರೆ. ಇದು ಫುಲ್ ಓಪನ್ ಏರಿಯಾ. ಗುಡಿ ಅಂತ ಇದೆ ಅಂತ ಕಾಣ್ತಾ ಇಲ್ಲ ನಮಗೆ. ಅಲ್ಲಿ ಗುಡಿ ಇದೆ ಅನಿಸುತ್ತೆ. ಇರಲಿ, ನಾವು ಅಲ್ಲಿ ಹೋಗೋಣ. ಇಲ್ಲಿ ಫಸ್ಟು ದೇವರನ್ನು ನಮಸ್ಕಾರ ಮಾಡಿಕೊಂಡು ಎಲ್ಲ ತೋರಿಸೋಣ ಎಲ್ರಿ, ಬನ್ನಿ. ನೀರು ಹರಿತಾ ಇದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ. ಬಿಸಿಲು ಇಲ್ಲ, ಮರ ಇದೆಯಲ್ಲ, ಅದಕ್ಕೆ ಬಿಸಿಲು ಇದ್ದರೂ ಮಧ್ಯಾಹ್ನ ಆದರೂ ಬಿಸಿಲು ಇರಲಿಕ್ಕಿಲ್ಲ. ಜುಳು ಜುಳು ನೀರು ಹರಿತಾ ಇದೆ, ಬಂಡೆ ಕಲ್ಲುಗಳು. ನನಗಿಂಥದ್ದೆಲ್ಲ ಚಿಕ್ಕ ವಯಸ್ಸಿನಿಂದ ತುಂಬ ಇಷ್ಟ. ನೋಡೋದು ಎಷ್ಟು ಖುಷಿ ಆಗುತ್ತೆ. ನೀರಿನ ಸೌಂಡು, ದೇವರು, ತ್ರಿಶೂಲ ಎಲ್ಲ ನೋಡಿ ಎಷ್ಟು ಇದೆ. ಬಂ ಬಂ ಬೋಲೆ ಶಂಭು ಮಹಾದೇವ ನಮಃ ಶಿವಾಯ.
ಇರ್ತೀವಲ್ಲ ಅಲ್ಲಿ ವಾಪಸ್ ಶಂಭೋ ಶಂಕರ ಹರ ಹರ ಮಹಾದೇವ. 어디? 어. जय बाबा भीमेश्वर महादेव. ओम नमः शिवाय. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. पानी दीजिएगा. जय हो बाबा भीमा शंकर भीमेश्वर महादेवा. पुनर्भक्त सुंदर कई पवित्र गंगा जल अभिषेक করেছে, ফল অর্পণ করেছে, পুষ্প অর্পণ করেছে, গুরুদেবে প্রণাম করেছে ভক্ত. সর্ব মনের কামনা পূরণ করার কারণে আপনাদেরকে প্রসন্ন হয়ে গ্রহণ করব. আপনার তথাস্তরে ভক্তর সর্ব মনের কামনা পূরণ করব. দহাই বাবা ভীমেশ্বর বাবা. দহাই বাবা ভীমেশ্বর বাবা. ওম নমঃ. 누가 이리시? ಶಂಭೋ ಮಹಾದೇವ. 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 Así, profu, muy. Así. Ahí está, Siri. Oh, ya te he dicho que te llamo por puta, así que le digo, Marco, no te ya he dicho. আমার দেওয়া পুরো রাখি চলছে এলাকা এই মোবাইল হাওড়া. ಓಂ ನಮಃ ಶಿವಾಯ. ಓಂ
ಓಂ ನಮಃ ಶಿವಾಯ. ಸ್ನೇಹಿತರೆ, ನಮಗೆ ಕೆಲವು ಕಡೆಯಲ್ಲಿ ಫೋಟೋ ವಿಡಿಯೋ ಅಂದರೆ ಹೆಬ್ಬಾಗಿಲು ಬಂದರೆ ರೆಸ್ಟ್ರಿಕ್ಷನ್ ಶುರುವಾಗುತ್ತೆ. ಅಂದರೆ ಗೋಪುರದ ಹೊರಗಡೆ ಮಾತ್ರ, ಅದು ರೋಡ್ನಲ್ಲಿ ನಿಂತು ರಿಸ್ಕ್ ತಗೊಂಡು ವಿಡಿಯೋ ಮಾಡಬೇಕಾಗತ್ತೆ. ಇಂಥ ಕಡೆ ನೋಡಿ ಎಲ್ಲ ವಿಡಿಯೋ ಮಾಡಿದೆವು. ಅಷ್ಟೇ ಅಲ್ಲ, ನಾವು ಪೂಜೆನೂ ಮಾಡ್ಬೋದು, ನಾವೇ ಅಭಿಷೇಕ ಮಾಡ್ಬೋದು. ಮನೆಯಲ್ಲಂತೂ ಕೆಲವು ಶಿವಲಿಂಗ ಇಟ್ಟು ಪೂಜೆ ಮಾಡಬಾರ್ದು ಅಂತಾರೆ, ಅದರಲ್ಲೂ ಹೆಂಗಸರು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಥರ ಎಲ್ಲ ಇರುವಾಗ ಇಲ್ಲಿ ಬಂದು ಹೇಗೆ ಬೇಕೋ ಎಷ್ಟು ಬೇಕೋ ಪೂಜೆ ಮಾಡ್ಬೋದು. ಓಂ ನಮಃ ಶಿವಾಯ. यो डाकिनी शाकिनी का समाजे निषेव्यमाणः पिशितारणैश्च सदैव भीमादिपदप्रसिद्धं तं शङ्करं भक्तहितं नमामि. ಈಗ ಮಾತಾಡೋಣ ಸ್ವಲ್ಪ ಅಸ್ಸಾಂ ಬಗ್ಗೆ ಮಾತಾಡೋಣ. ಅಸ್ಸಾಂ ಅಂದರೆ ಏನೋ ಅಂತ ತಿಳ್ಕೊಂಡಿರ್ತೀವಲ್ವ ನಾವು. ಎಲ್ಲೋ ಇರೋರು ಎಲ್ಲೋ ಹೋಗದಿದ್ರೆ ಮನೆಯಲ್ಲೇ ಕೂತ್ರೆ ಎಲ್ಲ ಜಾಗನೂ ಏನೋ ಅಲ್ಲಿ ಒಳ್ಳೆ ಫುಡ್ ಇಲ್ಲ, ಸರಿಯಾಗಿ ಇದಿಲ್ಲ, ಹೋಟೆಲ್ ಇಲ್ಲ, ಅದಿಲ್ಲ ಅಂತ ಹೇಳ್ತಾರೆ. ಹೋದ್ಮೇಲೆ ಗೊತ್ತು ಎಲ್ಲನೂ ಎಲ್ಲ ಕಡೆ ಇರುತ್ತೆ. ಒಂದು ಮನಸ್ಸು, ಬುದ್ಧಿ, ಕಣ್ಣು ಎಲ್ಲ ಒಳ್ಳೇದಿಟ್ಕೊಂಡ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಒಳ್ಳೆ ಹೋಟೆಲ್ ಇದೆ, ಒಳ್ಳೆ ಫುಡ್ ಇದೆ. ನಮಗೆ ಅಲ್ಲಿ ಕರ್ನಾಟಕದಲ್ಲಿ ಸಿಗೋಲ್ಲ, ಒಳ್ಳೆ ತಮಿಳಿಯನ್ ಅವರು ಮಾಡೋದು. ಬಾಲಾಜಿ ದೇವಸ್ಥಾನದ ಹತ್ರನೇ ಇದೆ. ಬಾಲಾಜಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೇವೆ. ಮತ್ತು ಇದು ಅಲ್ಲೂ ಬಾಲಾಜಿ ಅಲ್ವಾ ಅದು ಹೆಸರು? ಹೌದೌದು, ಬಾಲಾಜಿ ದೇವಸ್ಥಾನ. ಬಾಲಾಜಿ ಅಂತ ಹೋಟೆಲ್, ಬಾಲಾಜಿ ದೇವಸ್ಥಾನ ಪಕ್ಕದಲ್ಲಿನೂ ಒಂದು ಸೌತ್ ಇಂಡಿಯನ್ ಹೋಟ್ಲ್ ಇದೆ. ಕ್ಯಾಮ್ರಾಮ್ಯಾನ್ಗೆ ಮತ್ತೆ ಎಡಿಟರ್ಗೆ ಸೌತ್ ಇಂಡಿಯನ್ ಫುಡ್ ಹೌದೌದು, ಅವರಿಗೆ ತುಂಬಾ ಖುಷಿಯಾಗಿ ಸಂತೋಷವಾಗಿ ತಿಂದು ಉಂಡು ಇವಾಗ ಪ್ರಸನ್ನ ಮುಖರವಿಂದಾಗಿ ಇದ್ದಾರೆ. ಇನ್ನು ಪರವಾಗಿಲ್ಲ. ಯಾವತ್ತು ಫುಡ್ ಇಂದೇ ಚಿಂತೆ ಆಗುತ್ತಲ್ವಾ ಎಲ್ಲಾದ್ರೂ ಹೋದಾಗ. ಅದಕ್ಕೆ ನಿಮ್ಗೆ ಒಳ್ಳೆ ಫುಡ್ ಸಿಗ್ತಲ್ಲ, ಒಳ್ಳೆ ಪೊಂಗಲು, ಒಳ್ಳೆ ಇಡ್ಲಿ, ವಡ ತೋರ್ಸೋಕಾಗ್ಲಿಲ್ಲ, ಹಸಿವಾಗಿತ್ತು, ಗಡಬಡದು ತಿಂದ್ಬಿಟ್ವಿ. ಇವಾಗ ಇದು ತುಂಬಾ ಪ್ರಶಾಂತವಾಗಿದೆ. ಇಲ್ಲೇ ಕೂತ್ಕೊಳ್ಳೋಣ ಸುಮಾರು ಹೊತ್ತು ಅನ್ಸುತ್ತೆ. ಇದು ಅರಣ್ಯದ ಮಧ್ಯದಲ್ಲಿ ಫುಲ್ ಫಾರೆಸ್ಟ್. ಇಲ್ಲಿ ಒಂಚೂರು ಜಾಗ ಕ್ಲೀನ್ ಮಾಡಿ ದೇವರಿದ್ದಾರೆ, ಭೀಮಾಶಂಕರ.
ಮಹಾದೇವ. ಈ ಜಾಗನೂ ನಮ್ಮ ಎಡಿಟರ್ಗೆ ಭಾರಿ ಖುಷಿ ಆಗಿದೆ, ಕ್ಯಾಮ್ರಾಮನ್ಗೆ. ಯಾರಿಗೂ ಏನೋ ಹೇಳಿದಾಗ ಆಯ್ತಲ್ವಾ ಇವಾಗ? ಮತ್ತೇನ್ ಮಾಡೋದು, ಇಲ್ಲ ಅದು ಕೇಳಲಿಲ್ಲ ಇದ್ರಲ್ಲಿ, ಅದು ಆಫ್ ಇತ್ತು. ಆನ್ ಮಾಡಾಗತ್ತೆ. ಈಗ ಆನ್ ಆಯ್ತು. ಈ ಜಾಗನೂ ಖುಷಿ ಆಯ್ತು ನಮ್ಮ ಕ್ಯಾಮ್ರಾಮನ್ಗೆ. ಇಲ್ಲಾಂದ್ರೆ ಅದು ಬೇಡ ಇದು ಬೇಡ, ಅಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂನು ಇಲ್ಲ, ಸ್ವಲ್ಪನೇ ಜನ ಬರೋದು. ಎಲ್ಲ ನಮ್ಮ ಹತ್ರನೇ ಪೂಜೆ ಮಾಡಿಸಿ ಖುಷಿ ಆಯ್ತು. ಕಾರ್ತಿಕ್ ಮಾಸ ಬೇರೆ, ದೀಪ ಹಚ್ಚಿ ಅಗರಬತ್ತಿ ನಾವೇ ತೋರಿಸಬಹುದು. ಅಭಿಷೇಕನು ನಾವಿಬ್ರು ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ಫುಲ್ ಖುಷ್ ಮುಗಿಯಂಬ ಖುಷ್ವ. ಓಕೆ, ಖುಷಿ ಆದ್ರೆ ಆಯ್ತು ಅಷ್ಟೇ. ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ, ದೇವಸ್ಥಾನದಿಂದ ಖುಷಿಯಾಗಿರ್ಲಿ, ಹೋಗಿ ಬರುವಾಗ್ಲೂ ಅಷ್ಟೇ ಖುಷಿ ಇರಬೇಕು. ಒಳ್ಳೆ ಕೆಲಸ ಆಗುತ್ತೋ ಮಾಡಿಸ್ಲಿ, ಒಳ್ಳೊಳ್ಳೆ ಕೆಲಸ ಕಾರ್ಯ, ಪುಣ್ಯದ ಕೆಲಸ, ದೇವರದ ಭಕ್ತಿ, ಪೂಜೆ ಜಪ ತಪ ಎಲ್ಲ ಮಾಡಿ ದೇವರು ಅವ್ರ ಹತ್ರ ಕಳಿಸ್ಕೊಳ್ಳಿ. ಸರಿ, ಇಲ್ಲಿಗೆ ಮುಗಿಸೋಣವಾ? ಸೊ ಭೀಮಾಶಂಕರ ದೇವಸ್ಥಾನಕ್ಕೆ ನಾವು ಬಂದಾಗ ಇಲ್ಲಿ ಪರಿಸರವನ್ನೇ ನೋಡಿ ನಮಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ಪರಿಸರದಲ್ಲಿ ಒಂದು ದೇವರು, ಹೌದು, ಅಲ್ಲಿ ನಮ್ಮ ಶಂಭೋ ಮಹಾದೇವ ಇದ್ದಾರೆ. ಹೌದು. ಈಗ ಕಾರ್ತಿಕ್ ಮಾಸ ಅಂತೂ ದೀಪ ಹಚ್ಚೋದೇ ಒಂದು ಖುಷಿ. ಸೊ ದೇವಸ್ಥಾನದ ಪರಿಸರನೂ ಅಷ್ಟೇನೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಧನಾತ್ಮಕವಾದ ಒಂದು ಬದಲಾವಣೆ ಆಗುತ್ತೆ ಇಲ್ಲಿ ಬಂದಾಕ್ಷಣ. ಇಲ್ಲಿ ಪ್ರವೇಶ ಮಾಡಿದಾಗೇನೆ ನಮಗೆ ಒಂದು ತುಂಬಾ ಸಂತಸದ ಒಂದು ವಾತಾವರಣ. ಅದು ಅಲ್ಲದೆ ತುಂಬಾ ಕೂಲುನೂ ಆಗಿದೆ. ವೆದರ್ ಹೇಗಿದೆ ಅಂತ ಹೇಳಿದ್ರೆ ಅಷ್ಟು ಪ್ಲೆಸೆಂಟ್ ವೆದರ್ ಇದೆ. ಇಲ್ಲಿ ಬಂದಾಗ ಎಂಟ್ರಿ ಮಾಡಿ ದೇವರ ಹತ್ರ ನಾವು ನಂತರ ರಾತ್ರಿ ಅಂದ್ರೆ ಇಲ್ಲಿ ಇದೊಂದು ವಿಶೇಷ ಹೇಳ್ಬೇಕು. ನಂದಿದ್ಯಾ ನಿಮ್ದಿದ್ಯಾ? ಏನು ವಿಶೇಷ? ನಂದಿದ್ಯಾ ಕಾಣ್ತಾ ಇದೆಯಾ ನಿಮ್ದು? ಹೌದು, ನಂದು ನಾನು ಇಲ್ಲ, ಈಗ ಇದು ಕಾಣ್ತಾ ಇದೆ, ಇಲ್ಲಿನ ನೀವು ಕಾಣ್ತಾ ಇದ್ದೀರಿ. 5 ಗಂಟೆ ಆಗುವಾಗ ನಮ್ಮ 8 ಗಂಟೆ ಕತ್ಲಾಗ್ಬಿಡುತ್ತೆ, ಬೇಗ ಕತ್ಲಾಗೋದು. ಅದೊಂದು ಮಧ್ಯಾಹ್ನ ಎಲ್ಲ ಕರೆಕ್ಟ್ ಇರುತ್ತೆ. ಇದು ಬಿಸಿಲು ಎಲ್ಲ ಒಂದೇ ರೀತಿ ಅಲ್ಲಿಂದ ಇಲ್ಲಿ. ಇಲ್ಲಿ 5 ಗಂಟೆ ಹೇಳುವಾಗ ನಮ್ಮ 8 ಗಂಟೆ ಲೈಟ್ ಎಲ್ಲ ಕತ್ಲಂದ್ರೆ ಕತ್ಲು. ಸೊ ಹಾಗಾಗಿ ಇಲ್ಲಿ ಈಗ ಸುಮಾರಾಗಿದೆ. ಈಗ ಬೆಂಗಳೂರಿನಲ್ಲಿ ಇಷ್ಟ, ಅದಕ್ಕಿಂತ ಚೂರು ಜಾಸ್ತಿ ಇದೆ. ಅಂದ್ರೆ ಗುಡ್ಡಗಾಡು ಅದೇ ಅಲ್ವಾ, ಜಾಸ್ತಿ ಬೇಗ ನಿದ್ದೆ ಮಾಡ್ತಾರೆ. ನದಿ, ನಾವಿರೋದೇ ನದಿ ಹತ್ರ, ಗುಡ್ಡಗಾಡು ಹತ್ರ ಆಗಿರೋದ್ರಿಂದ ಬೇರೆ ಕಡೆ ಜಾಸ್ತಿ ಬಿಸಿಲು ಸೆಕೆ ಇರ್ಬಹುದೇನೋ ಗೊತ್ತಿಲ್ಲ. ಇನ್ನೂ ಜಾಸ್ತಿ. ಇವಾಗ ಒಳ್ಳೆ ಟೈಮ್ ನಮ್ದು, ನಮ್ಗೆ ಇದು ಕರೆಕ್ಟ್ ಇದೆ. ಇನ್ನು ಸೆನ್ಸಿಟಿವ್ ಇರೋರಿಗೆ ಸ್ವೆಟರ್ ಎಲ್ಲ ಡಿಸೆಂಬರ್ ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ ಚಳಿ. ಈಗಲೇ ಚಳಿ ಜಾಸ್ತಿ, ಆಮೇಲೆ ಸೆನ್ಸಿಟಿವ್ ಮತ್ತೆಲ್ಲ 7 ಡಿಗ್ರಿ 8 ಡಿಗ್ರಿ ಎಲ್ಲ ಆಗುತ್ತೆ. ಸೊ ಆವಾಗ ಪೂರ್ತಿ ಚಳಿ ಸಹಿಸದೇ ಇರುವಂತವರಿಗೆ, ಚಳಿ ಅಂದ್ರೆ ಆಗಲ್ಲ ಅಂತವರಿಗೆ ಆವಾಗ ಬರೋದಕ್ಕೆ ಅನುಕೂಲ ಇರಲ್ಲ. ಹೌದು, ಈಗ ನಾವು ಹಾಗೆ ಅಂದ್ಕೊಂಡಿದ್ವಿ, ಒಂದು ಹಾಕೊಂಡ್ರೆ ಬೇಕಾದವರು, ಇಲ್ಲ ಅಂದ್ರೆ ಎಂಜಾಯ್ ಮಾಡುವವರಿಗೆ, ಆರೋಗ್ಯ ಒಳ್ಳೇದಿರುವವರಿಗೆ ಏನ್ ಚಳಿ ಇರುತ್ತಪ್ಪ ಅನ್ಕೊಂಡಿವಿ. ಇವಾಗ ಚಳಿ ಇಲ್ಲ. ಈಗ ನವೆಂಬರ್ ಎಷ್ಟು 24th, ಇನ್ನು ನಮ್ಗೆ ಗೊತ್ತಿಲ್ಲ. ಇನ್ನು ಡೇ ಹೋದಂಗೆ ಡೇ ಬೈ ಡೇ. 24th ಅಲ್ಲ, 25th ಇವತ್ತು. ನನಗೆ ಡೇಟ್ ಕೂಡ ಸ್ವಲ್ಪ ಮರ್ತಿದೆ ಅನ್ಸುತ್ತೆ. ಡೇಟ್ ಏನ್ ಮರ್ತಿಲ್ಲ, ನಿನ್ನೆ ಬಂದಿದ್ದಲ್ವಾ. ಸರಿ, ಆಯ್ತು. ಸೊ ಇಲ್ಲಿಗೆ ಮುಗಿಸೋಣ ನಮ್ದು. ಸೊ ಭೀಮಾಶಂಕರದ ಚಿತ್ರೀಕರಣವನ್ನು ನಾವು ಇಲ್ಲಿಗೆ ಮುಗಿಸ್ತೀವಿ. ಸೊ ಇಲ್ಲಿ ಬಂದು ದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ. ಅಂತೂ ಶಂಭೋ ಮಹಾದೇವ ಅಂತ ಹೇಳ್ಬಿಟ್ಟು ಮಹಾದೇವ್ ರಾಧೆ ರಾಧೆ ಮುಗಿಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಹೋಗುವಂತ ಪಯಣದಲ್ಲಿ ಸಿಗೋಣ. ಅದುವರೆಗೂ ನಮಸ್ಕಾರ.